ರೈತ ಮಿತ್ರರೇ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಸ್ವರಾಜ್ 744 ಎಫ್ ಗಾಡಿನ ಮಾರಾಟಕ್ಕೆ ತಂದಿರೋದು. ಗಾಡಿ ಮಾತ್ರ ಕಡಿಮೆ ಬೆಲೆಗೆ ಮಾರಾಟಕ್ಕಿದೆ. ಗಾಡಿ ಬಗ್ಗೆ ಮಾಹಿತಿ ಸಿಗುತ್ತೆ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಒಂದೇ ಗಾಡಿ ಅಂತಲ್ಲ, ಇದೇ ರೀತಿ ದಿನಾಲು 4 ರಿಂದ 5 ಗಾಡಿ ನಿಮಗೆ ಸಿಗ್ತವೆ. ಸ್ಕ್ರೀನ್ ಮೇಲೆ ಇರೋದು ಯೂಟ್ಯೂಬರ್ ನಂಬರ್, ಗಾಡಿ ಓನರ್ದಲ್ಲ. ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಯಾವುದಾದ್ರು ಟ್ರ್ಯಾಕ್ಟರ್ ಆಗಿರಲಿ, ಯಾವುದೇ ವಾಹನ ಮಾರಾಟಕ್ಕಿದ್ರು ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 744 ಎಫ್ ಗಾಡಿ 48 HP ಗಾಡಿ ಬರುತ್ತೆ. ಮಾಡಲ್ಲು 2016 ಇದೆ. ಗಾಡಿ ಮಾಡಲು 2016 ಸಿಂಗಲ್ ಓನರ್ ಗಾಡಿ ಮಾರಾಟಕ್ಕಿರೋದು. ಗಾಡಿ ಪವರ್ ಸ್ಟೇರಿಂಗ್ ಇಲ್ಲ, ನಾರ್ಮಲ್ ಸ್ಟೇರಿಂಗಲ್ಲೇ ಗಾಡಿ ಇರೋದು. ನಾರ್ಮಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ನಿಮಗೆ ಗಾಡಿ ಜೋಡಿ ಸಾಮಾನ್ಯ ಯಾವುದೂ ಇಲ್ಲ, ಕೇವಲ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿದೆ. ಇನ್ನು ಟೈರ್ ವಿಷಯಕ್ಕೆ ಬಂದರೆ ಗಾಡಿಗೆ ಹಿಂದೆ 2 ರಿಮೋಟ್ ಇದ್ದಾವೆ, ಮುಂದೆ 2 ಕೇಸಿಂಗ್ ಟೈರ್ಸು ಗಾಡಿಗಿದ್ದಾವೆ. 4 ಕೂಡ 100% ಟೈರ್ಗಳು ಇರೋದು. 4 ಕೂಡ ಹೊಸ ಟೈರ್ಸ್ಗಳೇ, ಬಟ್ ಹಿಂದೆ ರಿಮೋಟ್ ಟೈರು, ಮುಂದೆ ಕೇಸಿಂಗ್ ಟೈರ್ಸು ಗಾಡಿಗಿರೋದು. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲನೂ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳ್ತಿರೋದು. ಡಾಕ್ಯುಮೆಂಟ್ಸ್ ಯಾವುದು ಪ್ರಾಬ್ಲಮ್ ಇಲ್ಲ, ಮತ್ತು ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಗಾಡಿ ತೊಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ನಲ್ಲಿ ಪ್ರಾಬ್ಲಮ್ ಇಲ್ಲ. ಇನ್ನು ಲೊಕೇಶನ್ನು, ಈ ಗಾಡಿ ಮಾರಾಟಕ್ಕಿರೋದು ದಾವಣಗೆರೆಯಲ್ಲಿದೆ. ದಾವಣಗೆರೆ ಲೋಕಲ್ ಸಿಟಿಯಲ್ಲೇ ಈ ಟ್ರ್ಯಾಕ್ಟರ್ ನಿಮಗೆ ಡೀಲರ್ ಹತ್ರ ಈ ಟ್ರ್ಯಾಕ್ಟರ್ ನಿಮಗೆ ಸಿಗುತ್ತೆ. ಇನ್ನು ಪ್ರೈಸ್ ಬಂದರೆ ಓನರ್ ಕೇಳ್ತಿರೋದು 2,95,000 ಹೇಳ್ತಿದ್ದಾರೆ. 2016 ಮಾಡಲು ಹೇಳ್ತಿರೋ ರೇಟು 2,95,000. ಇದು ಫೈನಲ್ ಅಲ್ಲ, ಮಾತಾಡಿದರೆ ಇದರಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ಗಾಡಿ ಓನರ್ ಜೊತೆ ಮಾತಾಡಿ. ಈ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿದೆ. ಒಂದು ವೇಳೆ ಟೈಟಲ್ನಲ್ಲಿ ಕೂಡ ಯಾವುದೇ ನಂಬರ್ ಕಾಣಿಸ್ತಿಲ್ಲ ಅಂದರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡ್ಕೊಳ್ಳಿ. ಓಕೆ ಅನಿಸಿದ್ರೆ ತಗೊಳ್ಳಿ, ಇಲ್ಲಾಂದರೆ ಯಾರಾದರೂ ನಿಮ್ಮೂರಲ್ಲಿ ತಗೊಳ್ಳೋ ರೈತರು ಇರ್ತಾರೆ ಅಥವಾ ಮಾರಾಟ ಮಾಡೋ ರೈತರು ಕೂಡ ಇರ್ತಾರೆ. ದಯವಿಟ್ಟು ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ನಿಮಗೆ ವಿಡಿಯೋ ಹಿಡಿಸಿದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ನೋಡಿದಲ್ಲಿ ಮತ್ತೆ ಇದೇ ರೀತಿ ಒಂದು ಒಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.